ಪಕ್ಷಾತೀತವಾಗಿ ಎಲ್ಲರೂ ಹೇಳ್ತಾರೆ. ಯಾಕಂದರೆ ನಾವು ಅದನ್ನು ಮಾಡಬೇಕು ಅಂತ ತೀರ್ಮಾನ ತಗೊಂಡ್ರೆ ಕೇವಲ ಒಂದು 5-6 ಜನ ತಗೊಂಡ್ವಿ. ಯಾಕಂದರೆ ಈ ಹೋರಾಟ ಸುಮಾರು ಅಂದರೆ 15-20 ವರ್ಷದಿಂದ ನಡೀತಾ ಇದೆ. ಕಾರಣ ಏನಂದರೆ ಇದಕ್ಕಿಂತ ಮುಂಚೆ ನಾವು ಗುಡಬಂಡೆ ಕೆರೆಯಿಂದ ನೀರು ತರಬೇಕಾದ್ರೆ ಏನು ಸಮಸ್ಯೆ ಪಡ್ತಾ ಇದ್ವಿ, ಅದ್ರ ಕಷ್ಟ ಏನು, ಅದ್ರ ಸಮಸ್ಯೆ ಏನು ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಿತ್ತು. ಅದು ಮನಸ್ಸಲ್ಲಿದೆ ಅವರಿಗೆ. ಯಾರೋ ದಿಕ್ತಪ್ಸ ಮಾತುಗಳು ಮಾತಾಡ್ತಾರೆ ಅಷ್ಟೇ. ಇದು ಮೊದಲಿಂದಲೂ ಪಕ್ಷಾತೀತವಾಗಿ ಹೋರಾಟ ಮಾಡ್ತಾ ಇದ್ವಿ. ಅವ್ರೇನೋ ರಾಜಕೀಯ ಮಾಡಿಕೊಂಡು ದುಡ್ಡು ಕೊಟ್ಟು ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರೇನೋ ಮಾತಾಡಿದ್ರೆ ಬಾಯಿಗೆ ಬಂದು ಯಾರು ಕೇಳೋರಿಲ್ಲ, ಅವ್ರಿಗೆಲ್ಲ ಗೊತ್ತಿದೆ. ಸೊ ಏನು ಇವತ್ತು ಈ ಒಂದು ಪಂಜಿನ ಮೆರವಣಿಗೆ ಕಾರ್ಯಕ್ರಮಕ್ಕೆ ಅತಿ ತುರ್ತಾಗಿ ಅತಿ ಜರೂರಾಗಿ ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಈ ಹೋರಾಟವನ್ನು ಯಶಸ್ವಿ ಮಾಡಿದ್ದೀರಾ. ಈ ಹೋರಾಟಕ್ಕೆ ತಮ್ಮೆಲ್ಲರ ಒಂದು ಇದು ಕೊಟ್ಟಿದ್ದಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ನಮ್ಮ ವಾಡಸಳ್ಳಿ ಅಚ್ಚುಕಟ್ಟದಾರ ಅಮಾನಿ ಬೈರಸಾಗರ ಅಚ್ಚುಕಟ್ಟದಾರ ಹೋರಾಟ ಸಂಘದಿಂದ ತಮಗೆಲ್ಲ ಧನ್ಯವಾದಗಳನ್ನು ಅರ್ಪಿಸಿದ. ಬಹುಮುಖ್ಯವಾಗಿ ಪೊಲೀಸ್ ಇಲಾಖೆಯವರು ಅತ್ಯಂತ ಸಂಯಮದಿಂದ ಸುಮಾರು 6 ಕಿಲೋಮೀಟರ್ ನಮ್ಮ ಜೊತೆ ನಡ್ಕೊಂಡ್ಬಂದು ಈ ಒಂದು ಹೋರಾಟನ ಯಶಸ್ವಿ ಮಾಡಲಿಕ್ಕೆ ಅವ್ರದ್ದು ಬಹುಪಾಲಿದೆ ಇದರಲ್ಲಿ. ಮತ್ತು ಈ ಹೋರಾಟ ರಾಜ್ಯ ಮಟ್ಟಕ್ಕೂ ಮತ್ತು ಕೇಂದ್ರ ಮಟ್ಟಕ್ಕೆ ತಗೊಂಡೋಗಬೇಕಾದ್ರೆ ನಮ್ಮ ಪತ್ರಿಕಾ ಮಿತ್ರರು, ಮಾಧ್ಯಮ ಮಿತ್ರರು ಎಲ್ರಿಗೂ ನಾವು ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ತಾಚಿನಹೊಳೆ ಪ್ರಾಜೆಕ್ಟ್ ಅನ್ನೋದು 5 ವರ್ಷಕ್ಕೆ ಒಂದು ಸಲ ಮಾತ್ರ ಟಾಪಿಕ್ ಬರುತ್ತೆ. ಯಾವುದೇ ಸರ್ಕಾರ ಇರ್ಬೋದು, BJP, ಕಾಂಗ್ರೆಸ್, JDS ಅಂತೇನಿಲ್ಲ. ಯಾವ ಸರ್ಕಾರ ಬಂದರೂ ಅದೊಂದು ಓಟ್ ಕೇಳಕ್ಕೆ ಅದೊಂದು ಆಯುಧ ಮಾಡ್ಕೊಂಡಿದ್ದಾರೆ ಅಷ್ಟೇ. ಎತ್ತಿನಹೊಳೆ ಎಲ್ಲರಿಗೂ ಬಂದಿದೆ ಸರ್, ಸಕಲೇಶ್ಪುರಕ್ಕೆ ಬಂದಿಲ್ಲ. ಸಕಲೇಶ್ಪುರದಿಂದ ನಮ್ಮ ಫಸ್ಟ್ ಎತ್ತಿನಹೊಳೆ ಅನೌನ್ಸ್ ಮಾಡಿದಾಗ 3 ಜಿಲ್ಲೆ ಇತ್ತು: ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಅಂತ 3 ಜಿಲ್ಲೆ ಇತ್ತು. ಇವತ್ತು ಎಷ್ಟು ಜಿಲ್ಲೆ ಸೇರಿಸಿದ್ರ? 7 ಜಿಲ್ಲೆ ಸೇರಿಸಿದ್ರ. ಎತ್ತಿನಹೊಳೆಯಿಂದ ನೀರು ಎಷ್ಟು TMC ನೀರು ಬರುತ್ತೆ ಸರ್? ಎಷ್ಟು TMC ನೀರು ಬರುತ್ತೆ? ಆ ಎಷ್ಟು TMC ನೀರಲ್ಲಿ 7 ಜಿಲ್ಲೆಗೆ ನೀವು ಎಷ್ಟು ಕೊಡ್ತೀರಾ? ನಮ್ಮ ಏನು ಕೋಲಾರ, ಚಿಕ್ಕಬಳ್ಳಾಪುರ ಇದೆ, ಹಿಂದುಳಿದ ಜಿಲ್ಲೆಗಳು, ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಎಷ್ಟು TMC ನೀರು ಉಳಿಯುತ್ತೆ? ನಮ್ಮ ಜಿಲ್ಲೆಗೆ ಇವಾಗ ಏನು ನಮ್ಮ ತಾಲೂಕಲ್ಲಿ 80 ಕೆರೆ ಇದ್ದಾವೆ. 80 ಕೆರೆಗೆ ಎಷ್ಟು TMC ನೀರು ಕೊಡ್ತೀರಾ? ನಮ್ಮ ವಾಡದೋಸಳ್ಳಿ ಕೆರೆ ನಿಮ್ಮ ಎತ್ತಿನಹೊಳೆ ಪ್ರಾಜೆಕ್ಟಲ್ಲಿ ಇದೆಯಾ? ಇಲ್ಲ. ನೀವು ಇನ್ನೂ ರಿಕ್ವೆಸ್ಟ್ ಮಾಡಿದ್ದೀರಾ ಸೇರಿಸಿ ಅಂತ. ಸೇರ್ಸೋಕ್ಕಾಗುತ್ತೆ ಅಂತ ಯಾವ ಅಧಿಕಾರ ಆದರೂ ನಿಮ್ಗೆ ಹೇಳಿದಾರಾ? ಇಲ್ಲ. ಮುಖ್ಯಮಂತ್ರಿಗಳ ಹತ್ರ ಒಂದು ನೀವು ರಿಕ್ವೆಸ್ಟ್ ಮಾಡಿದ್ದೀರ ಅಷ್ಟೇ. ನಮ್ಮ ಆ ಪ್ರಾಜೆಕ್ಟಲ್ಲಿ ನಮ್ಮ ಕೆರೆ ಇಲ್ಲ. ಇನ್ನೊಂದು ಏನು ಅಂದರೆ ಇವಾಗ ಏನು ಪೈಪ್ ಲೈನ್ ಹೋಗಿಲ್ಲ, ಆ ಪೈಪ್ ಲೈನಿಂದ ನಮ್ಮ ಕೆರೆಗೆ ನೀರು ಬರಲ್ಲ ಸರ್. ಅದು ಬರಬೇಕು ಅಂದರೆ ಕೋಲಾರ ಕಡೆಯಿಂದನೇ ಬರಬೇಕು. ಕೋಲಾರ ಕಡೆಯಿಂದ ಬರಬೇಕು ಅಂದರೆ ಎಷ್ಟು TMC ನೀರು ಬರುತ್ತೆ ಸರ್? ಅಲ್ಲೆಲ್ಲ ಕೊಟ್ಕೊಂಡು ನೀವು ಈ 5 ಜಿಲ್ಲೆಗೆ ಕೊಟ್ಕೊಂಡು 6, 7ನೇ ಜಿಲ್ಲೆಗೆ ಬರಬೇಕು ಅಂದರೆ ಏನು ಮಿಗಲ್ಲ ಸರ್. ಒಂದು ಡ್ರಾಪ್ ನೀರು ಕೂಡ ನಮ್ಮ ಕೆರೆಗೆ ಸೇರಲ್ಲ. ಇದು ಶಾಸಕರಿಗೂ ಗೊತ್ತಿದೆ. ಏನಾದರೂ ಸುಮ್ಮನೆ ಏನೋ ಒಂದು ಮಾಡಬೇಕು, ಅನೌನ್ಸ್ ಮಾಡಿದ್ದೀನಿ, ಒಂದು ಏನೋ ಟೌನಲ್ಲಿರುವಂಥ ಒಂದು ಜನಗಳಿಗೆ ಕಾಣಿಸ್ಬೇಕು ನಾನೇನೋ ಮಾಡ್ತಾಯಿದ್ದೀನಿ ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ರು ಬಿಟ್ಟರೆ 100% ಈ ಪ್ರಾಜೆಕ್ಟ್ ಸಕ್ಸಸ್ ಆಗಲ್ಲ. ನಮ್ಮ ಕೆರೆಗೆ ಎತ್ತಿನಹೊಳೆ ನೀರು ಒಂದು ಡ್ರಾಪ್ ಕೂಡ ಬರಲ್ಲ. ಸದ್ಯಕ್ಕೆ ಇವಾಗ ಶಾಸಕರು ಹೇಳ್ತಾ ಇದ್ದಾರೆ ತಾನೆ, ಸಂತೋಷ ನಮಗೆ. ಅವ್ರು ತಂದರೆ ಅದಕ್ಕಿಂತ ಸಂತೋಷ ನಮಗಿರಲ್ಲ. ಫಸ್ಟ್ ತನ್ನಿ ಸರ್, ತಂದ ಮೇಲೆ ಕುತ್ಕೊಂಡು ರೈತರ ಹತ್ರ ಮಾತಾಡಿ ನೀವು ತಗೊಂಡೋಗಿ. ಫಸ್ಟ್ ನೀವು ತರದಿರೇನೆ ಈ ಅನೌನ್ಸ್ಗಳೆಲ್ಲ ಮಾಡೋದು ಸುಳ್ಳು. ನಮ್ಮ ಕೆರೆಯಿಂದ ಒಂದು ಡ್ರಾಪ್ ನೀರು ಕೂಡ ನಾವು ಕೊಡೋಕ್ಕೆ ರೆಡಿ ಇಲ್ಲ. ಎತ್ತಿನಹೊಳೆ ಪ್ರಾಜೆಕ್ಟ್ ಅನ್ನೋದು ಒಂದು ಬೂಟಾಟಿಕೆ ಅಷ್ಟೇ. ಎಲ್ಲರಿಗೂ ಗೊತ್ತಿದೆ, ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅದೊಂದು ಬೂಟಾಟಿಕೆ. 7 ಜಿಲ್ಲೆಗೆ ನೀವು ಅಲ್ಲಿಂದ ಬರೋ ನೀರು ಎಷ್ಟು TMC ನೀರು ಬರುತ್ತೆ ಸರ್? ನಮ್ಮ ಜಿಲ್ಲೆ ಲಾಸ್ಟು ಈ ಕೆರೆಗೆ ಬರಬೇಕು ಅಂದರೆ ಲಾಸ್ಟು ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲ ಮುಗಿಸ್ಕೊಂಡು ಗೋರಿದ್ನೂರಿರೋ 80 ಕೆರೆಯಲ್ಲಿ 79 ಕೆರೆಗೆ ನೀರು ಬಿಟ್ಟು 80ನೇ ಕೆರೆ ನಮ್ಮ ವಾಡದೋಸಳ್ಳಿ ಕೆರೆ ಇರಬೇಕು ನಿಮ್ಮ ಲಿಸ್ಟಲ್ಲಿ ಅಷ್ಟೇ. ಅಷ್ಟು ಬಿಟ್ಟರೆ ಯಾವುದೇ ಕಾರಣಕ್ಕೂ ಎತ್ತಿನಹೊಳೆ ನೀರು ಇಲ್ಲಿಗೆ ಸೇರಲ್ಲ. 100% ಸೇರಲ್ಲ ಸರ್. ಈಗ ಅವರು ತಗೊಂಡಿರೋ ನಿರ್ಧಾರನೇ ಇದು ಅವೈಜ್ಞಾನಿಕವಾದದ್ದು, ಅದೆಲ್ಲರಿಗೂ ಗೊತ್ತಿರೋದು. ಇಲ್ಲಿ ಒಂದು ಕೆರೆ ಅಂತ ಹೇಳಿದ್ರೆ ಒಂದು ಊರಿಗೋ ಒಂದು ಕೆರೆ ಅಂತ ಹೇಳಿದ್ರೆ ಒಂದು ಹೋಬಳಿಗೆ, ಊರಿಗೆ ಇಷ್ಟು ಜನಕ್ಕೆ ಸಂಬಂಧಪಟ್ಟಿದ್ದು. ಅವ್ರು ಏಕಾಏಕಿಗೆ ಅವರು ಮನೆಯದೊಂದು ತೀರ್ಮಾನ ತಗೊಂಡ್ಬಿಟ್ರೆ ಇಲ್ಲಿನ ಭಾಗದ ರೈತರು ಇವರೊಂದು ಈ ಭಾಗದ ರೈತರು ಏನು ಮಾಡ್ಬೇಕು ಹೇಳಿ? ಒಂದು ಕೆರೆ ವಿಚಾರ, ಒಂದು ನದಿ ವಿಚಾರ, ಒಂದು ದೇವಸ್ಥಾನ ವಿಚಾರ ಬಂದಾಗ ಎಲ್ಲರನ್ನ ಒಗ್ಗೂಡಿಸಿ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಪ್ರಾಬ್ಲಮ್ ಏನಂತ, ನಿಮ್ಮ ಸಮಸ್ಯೆಗಳ ಬಗ್ಗೆ ಕೇಳಿ ಆವತ್ತು ಈ ಒಂದು ತೀರ್ಮಾನ ಹೇಳಿದ್ರೆ ಅವತ್ತು ಜನಗಳೆಲ್ಲ ಹೇಳಿದ್ರೆ ಅದು ಒಪ್ಪೋ ಒಂದು ಸೂಚನೆ ಇರ್ತಿತ್ತೇನೋ ಗೊತ್ತಿಲ್ಲ ಸರ್. ಒಂದು ಹೇಳ್ತೀನಿ ಕೇಳಿ, ಈ ಒಂದು ಭಾಗದಲ್ಲಿ ಅವರು ಈ ನಮ್ಮ ಹೋರಾಟಕ್ಕೆ ಪಕ್ಷ ಬಣ್ಣ ಕಟ್ಟಿರ್ಬೋದು, ಎಲ್ಲರೂ ಪಕ್ಷದಿಂದ ಮಾಡ್ತಿದ್ದಾರಂತ ಬಣ್ಣ ಕಟ್ಟಿರ್ಬೋದು, ನಮ್ಮ ಹೋರಾಟನ ದಿಕ್ ತಪ್ಸಕ್ಕೆ ಮಾತಾಡ್ತಿರ್ಬೋದು. ಬಟ್ ನಾವು ಹೇಳ್ತೀವಿ, ನಮ್ಮ ಹೋರಾಟ ಅಂತ ಬಂದರೆ ನಮ್ಮ ಹೋಬಳಿ ಜನ ಎಲ್ಲ ಒಂದೇ, ವೀರತ್ವ ಅಂತ ಬಂದರೆ ನಮ್ಮ ಹೋಬಳಿ ಜನ ಎಲ್ಲ ಒಂದೇ. ಒಂದು ಹೋರಾಟಕ್ಕೆ ಅವರು ಯಾವುದೇ ಬಣ್ಣ ಕಟ್ಟಿದ್ರು ಸಹಿತ ಮುಂದಿನ ದಿನಗಳಲ್ಲಿ ಈ ಹೋಬಳಿ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಯಾರೇ ಆಗಲಿ ಸರ್, ನಮಗೆ ನೀರು ಇರೋದು ನಮ್ಗೆ ಎಷ್ಟು ಬೇಕಷ್ಟು ಇದ್ದು ಮುಂದೆ ಕೊಡೋದ್ರ ಅಭ್ಯಂತರ. ಇಲ್ಲಿ ನಮ್ಮ ಕುಡಿಯೋಕ್ಕೆ ನೀರಿಲ್ಲ. ಈ ಒಂದು ಕೆರೆ ಇಷ್ಟು ನೀರು ತುಂಬಿದ್ದಕ್ಕೆ ಇಲ್ಲೊಂದು ಅಂತರ್ಜಲ ಮಟ್ಟ ವೃದ್ಧಿಯಾಗಿ ಒಂದು ಬೋರ್ವೆಲ್ಗಳಾಗಿರ್ಬೋದು, ಕುಡಿಯೋಕ್ಕಾಗಿರ್ಬೋದು, ಈ ಒಂದು ವ್ಯವಸಾಯ ಪ್ರದೇಶಕ್ಕೆ ವ್ಯವಸಾಯ ಮಾಡ್ಕೊಳ್ಳೋಕೆ ಅನುಕೂಲ ಆಗಿದೆ. ಅವ್ರು ಏಕಾಏಕಿಗೆ ಹೊಂದಿದ್ದು ಅವೈಜ್ಞಾನಿಕವಾದ ತೀರ್ಮಾನ ಅಂತ ಈ ತಾಲೂಕಿಗೆ ಎಲ್ಲ ಗೊತ್ತಿದೆ. ತುಂಬ ಜನ ನೀರಾವರಿ ತಜ್ಞರು ಹೇಳ್ತಿದ್ದಾರೆ, ಸರ್ ಬನ್ನಿ ನಾವು ಹೇಳ್ತೀವಿ, ನಾವು ಸಜೆಸ್ಟ್ ಮಾಡ್ತೀವಿ. ಆ ಥರ ಇವಾಗ
ಕೆರೆ ಒಂದು ನಗರ ಪ್ರದೇಶಕ್ಕೆ ನೀರೇ ಒದಗಿಸಬೇಕು ಅನ್ನೋ ಉದ್ದೇಶ ಅವ್ರಿಗಿದ್ರೆ ಸಾವಿರಾರಲ್ಲ ನೂರಾರು ಯೋಜನೆಗಳಿದೆ. ಆ ಯೋಜನೆ ರೂಪಿಸ್ಲಿ, ಆ ಯೋಜನೆಯಿಂದ ನೀರು ತಗೊಂಡು ಹೋಗ್ಲಿ. ಈ ಒಂದು ಕೆರೆಗೆ ಈ ಭಾಗದ ರೈತರಿಗೆ ಯಾಕೆ ಅವ್ರು ಹೊಟ್ಟೆ ಉರಿಸ್ತಾ ಇರಬೇಕು? ಪ್ರತಿಯೊಂದು ದಿನಾನು ಪ್ರತಿಯೊಂದು ಇದರಲ್ಲೂ ಅವ್ರಿಗೇನೋ ನೀರು ತಗೊಂಡು ಹೋಗ್ತೀನಿ, ನೀರು ತಗೊಂಡು ಹೋಗ್ತೀನಿ ಅಂತ ಅಷ್ಟು ಸುಲಭವಾಗಿ ಹೇಳ್ತಿದ್ದಾರೆ. ಇಲ್ಲಿನ ರೈತರು, ಇಲ್ಲಿನ ಒಂದು ಜನ, ಇಲ್ಲಿನ ಒಂದು ಯುವಕರು, ಇಷ್ಟೊಂದು ಜನಕ್ಕೆ ಏನು ಅವ್ರು ಸಮಾಧಾನ ಹೇಳ್ತಿದ್ದಾರೆ ಹೇಳಿ? ಈ ಒಂದು ಹೋರಾಟ ದಿಕ್ ತಪ್ಸಕ್ಕಾಗಲ್ಲ. ಇವಾಗೇ ನಾವು ತುಂಬ ಅಂದರೆ ತುಂಬ ರುದ್ರಿಕ್ರಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ತುಂಬ ಈ ಒಂದು ಯೋಜನೆ ಕೈ ಬಿಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ದೊಡ್ಡ ಮಟ್ಟಕ್ಕೆ ಈ ಹೋರಾಟ ಆಗುತ್ತೆ. ನಾವು ಇಲ್ಲಿಂದ ಗೋರಿಬ್ನೂರ್ವರೆಗೂ ಸುಮಾರು 15-20 ಸಾವಿರ ಜನ ಕಾಲ್ನಡಿಗೆ ಮೂಲಕ ಹೋಗ್ಬಿಟ್ಟು ನಮ್ಮ ಪ್ರತಿಭಟನೆ ತೀವ್ರತೆಯನ್ನು ಮುಂದೆ ತಗೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ. ಶಾಸಕರು ಇದರ ಬಗ್ಗೆ ರೆಸಲ್ಯೂಷನ್ ಮಾಡಿರೋದು ನಿನ್ನೆ ಮೊನ್ನೆ. ಈ ತಿಂಗಳ ಹಿಂದುಗಡೆನೆ ಅವರು ಒಂದು ಇದು ಸ್ಟೇಟ್ಮೆಂಟ್ ಕೊಟ್ಟರು. ಸ್ಟೇಟ್ಮೆಂಟ್ ಕೊಟ್ಟಾಗಲಿಂದ ನಾವು ಹೋರಾಟಗಳು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಮೆಮೊರಾಂಡಮ್ ಕೊಟ್ಟಿದ್ದೀವಿ, DC-ಗೂ AC-ಗೆ ಎಲ್ಲರಿಗೂ ಕೊಟ್ಟಿದ್ದೀವಿ, ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ವರ್ಷದಿಂದ ಅವರು ಜ್ಞಾಪಕ ಮಾಡೋದಕ್ಕೆ ವರ್ಷದಿಂದಲೇ ನಾವು ಕಂಪ್ಲೀಟ್ ಎಲ್ಲ ಇದಕ್ಕೂ ಅರ್ಜಿಗಳು ಕೊಟ್ಟು ಬಂದಿದ್ದೀವಿ. ಯಾರು ರೈತರನ್ನ ವಿಚಾರಿಸಿದೆ, ನಮ್ಮ ಪಂಚಾಯತಿಯಲ್ಲಾಗಲಿ, ನಮ್ಮ ಹೋಬಳಿಯಲ್ಲಾಗಲಿ, ನಮ್ಮ ರೈತರನ್ನೆಲ್ಲ ಯಾರನ್ನೂ ಕೇಳಿದೆ. ಅವರಷ್ಟು ಅವ್ರು ನಿರ್ಣಯ ತಗೊಂಡ್ರೆ ಯಾರು ಜವಾಬ್ದಾರರು? ಮೊನ್ನೆ ತಾತ್ಕಾಲಿಕವಾಗಿ ಬಂದರು ವಾಟರ್ ಪಂಚಾಯತಿಗೆ, ಬಂದಿದ್ದು ಹೊರಟೋಗಿದ್ದು ಅಷ್ಟೇ. ಅಟ್ಲೀಸ್ಟ್ ಮೆಮೊರಾಂಡಮ್ ಕೊಡೋಕೆ ಹೋದ್ರು ಮೆಮೊರಾಂಡಮ್ ಕೂಡ ತಗೊಳ್ಳಿಲ್ಲ. ಅದರಿಂದ ದಯವಿಟ್ಟು ಶಾಸಕರು ಈ ನೀರು ವಿಷಯದ ಬಗ್ಗೆ ಕೈ ಬಿಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಕೈ ಮುಗದೆ ಕೇಳ್ಕೊತೀವಿ. ಶಾಸಕರು ಎಲ್ಲರಿಗೂ ಶಾಸಕರೇ, ನಮಗೂ ಶಾಸಕರೇ, ಅವ್ರಿಗೂ ಎಲ್ಲರಿಗೂ ಶಾಸಕರೇ. ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ನೆಗರಿಗೇರಿ ಹೋಬಳಿಗೆ ವಿಷ ಆಗ್ದಂಗೆ ಆಗೈತೆ. ನೆಗರಿಗೇರಿ ಹೋಬಳಿಗೇನು ಎಲ್ಲ ಬೋರ್ವೆಲ್ಲು, ಅಂತರ್ಜಲ ಮಟ್ಟ ಎಲ್ಲ ಕುಸಿದು ಹೋಗ್ತಾ ಇದೆ. ಇದೇನಾದ್ರು ನೀರು ಹೊರಟೋಗ್ಬಿಟ್ರೆ ನೆಗರಿಗೇರಿ ಹೋಬಳಿಗೆ ಅವ್ರು ವಿಷ ಕೊಟ್ಟಂಗೆ. ಈ ವಿಷಯ ನೆಗರಿಗೇರಿ ಹೋಬಳಿ ಜನರಿಗೆ ನಾವು ಇನ್ನೂ 2 ಪಂಚಾಯತಿಗೆ ಮಾತ್ರ ತಿಳಿಸಿದ್ದೇವೆ. ಹೋಬಳಿಗೆ ಫುಲ್ ಪ್ರಚಾರಕ್ಕೆಲ್ಲ ತಿಳಿಸು, ತಾಲೂಕು ಮಟ್ಟಕ್ಕಲ್ಲ DC ಮಟ್ಟಕ್ಕಾದ್ರೂ ನಾವು ಹೋಗೋದಕ್ಕೆ ರೆಡಿ, ಕಾಲ್ನಡಿಗೆ ಜಾತ್ರೆ ಎಲ್ಲ ಹೋಗೋದಕ್ಕೆ ರೆಡಿ. ನೀರಂತೂ ಬಿಡಲ್ಲ, ನಮ್ಮ ಪ್ರಾಣವಾದರೂ ಬಿಡುತ್ತೇವೆ ಹೊರತು ನೀರು ಬಿಡಲ್ಲ. ಮಾನ್ಯ ಶಾಸಕರಿಗೆ ನಾವು ಒಂದೇ ಕಿವಿ ಮಾತು ಹೇಳೋದು, ಇವಾಗ ಶಾಸಕರು ತಗೊಳ್ಳೇಬೇಕು ಹೋಗ್ತೀವಿ ಅಂತಂದ್ರೆ ನಮ್ಗೆ ವಿಷ ಕೊಟ್ಟು ಒಂದೊಂದು ಬಾಟ್ಲು ವಿಷ ಕೊಟ್ಟು ತಗೋಬೇಕು. ನಮಗೆ ಸಾಮಾನ್ಯ ಸಭೆಯಲ್ಲಿ ಕೂಡ ನಾವು ನೀರು ಬಿಡಬಾರ್ದು ಅಂತಾನೆ ನಾವು 20 ಜನ ಸದಸ್ಯರ ಮುಂದಗಡೆ ನಾವೆಲ್ಲರನ್ನೂ ಸೇರಿಸಿ ರೆಸಲ್ಯೂಷನ್ ಮಾಡಿದ್ದೀವಿ. ಆದ ಕಾರಣ ನಾವು ಯಾವುದೇ ಶಾಸಕರು ಇನ್ನೊಂದ್ಸಲಿ ಅದೇ ರಿಪೀಟ್ ಮಾಡಿ ಹೇಳ್ತೀನಿ,